ಹಾಯ್ ಫ್ರೆಂಡ್ಸ್, ಇವತ್ತೊಂದು ಬ್ಲೌಸ್ದು ಡಿಸೈನ್ ಮಾಡ್ತಾಯಿದ್ದೀನಿ. ಹಾಫ್ ಡಿಸೈನು ಸಪ್ರೇಟ್, ಇನ್ನು ಹಾಫ್ ಡಿಸೈನ್ ಬೇರೆ ಬರುತ್ತೆ ನೆಕ್ಗೆ. ಇದು ಆಲ್ರೆಡಿ ನಾನು ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಸ್ಯಾರಿ ಪೀಸಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಸ್ ಕಟ್ ಮಾಡ್ಕೊಂಡಿದ್ದು ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ. ಆಮೇಲೆ ಆ ಕಡೆಗೆ ಬಂದುಬಿಟ್ಟು ಪಟ್ಟಿಗಳ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಇದನ್ನು ಕ್ಯಾನ್ವಸ್ ನಾವು ಯಾವ ಶೇಪಿಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಅದು ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೆ, ಹಂಗಾಗಿ ಅದು ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದು ಬಂದುಬಿಟ್ಟು ಈ ಕಡೆ ಅದೇ ಥರ ಪೀಸನ್ನೇ 1 ಇಂಚಿಗೆ ನಿಮ್ಗೆ ಎಷ್ಟು ಬೇಕು, 1.5 ಇಂಚು ನಾನು ತೊಗೊಂಡಿದ್ದೀನಿ. 1.5 ಇಂಚ್ ಇಲ್ಲ 1 ಇಂಚು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಇದೆ ಈ ಕಡೆ ಹೆಂಗಿದೆ ಡಿಸೈನ್ ಅದೇ ಥರನೇ ಮಾಡಿಕೊಂಡ್ರೆ ಅದೇ ಥರ ನಾವು ಪಟ್ಟಿನ ಅದೇ ಪೀಸಲ್ಲಿ ಪಟ್ಟಿ ಕೊಟ್ಕೊಂಬರ್ಬೇಕು. ನಾವು ಒಂದು ಸೈಡು ಪಟ್ಟಿ ಬರುತ್ತೆ, ಒಂದು ಕಡೆ ಡಿಸೈನ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮಾಮೂಲಿ ಸೀರೆ ಪೀಸಲ್ಲಿ ಈ ಥರ ಒಂದೊಂದು ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಅಂದರೆ ಅದ್ರ ಮೇಲೆ ಲೇಸ್ ಕೊಡಬೇಕಾಗುತ್ತೆ, ಯಾಕೆಂದರೆ ಇದು ನಾವು ಪಟ್ಟಿ ಏನು ಕೊಡ್ತೀವಿ ಅದು ಕಾಣಿಸ್ಬಾರ್ದಲ್ಲ. ಹಂಗಾಗಿ ನೀಟಾಗಿ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡೋಗಿ ಆಮೇಲೆ ಅದ್ರ ಮೇಲೆ ಪೈಪಿಂಗ್ ಕೊಡಬೇಕು. ಒಂದು ಕಡೆ ಲೇಸ್ ಕೊಡಲೇಬೇಕು. ಪೈಪಿಂಗ್ ಕೊಡೋಕ್ಕಾಗೋದಿಲ್ಲ ಈ ಕಡೆ, ಹಾಗಾಗಿ ಅಲ್ಲಿ ಲೇಸ್ ಕೊಡಬೇಕಾಗುತ್ತೆ. ಇವಾಗ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ನಾನು ಗೋಲ್ಡ್ ಕಲರ್ದು ಲೇಸ್ ಕೊಟ್ಟಿದ್ದೀನಿ, ಅದಕ್ಕೆ ಮ್ಯಾಚಿಂಗ್ ಆಗೋ ಥರ. ಆ ಥರ ನೀಟಾಗಿ ಇವಾಗ ಎಕ್ಸ್ಟ್ರಾ ಏನಿದೆ ಸ್ಟಿಚ್ ಮಾಡ್ಕೊಂಡು ಆ ಕಡೆನೂ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಲಾಸ್ಟಲ್ಲಿ ಒಂದು ಮಣಿ ಇಟ್ರೂ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಹಾಗೇನು ಇದ್ರೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೋಬೇಕು ನೋಡಿ. ಈ ರೀತಿ ಎಕ್ಸ್ಟ್ರಾ ತೆಗೆದುಬಿಟ್ಟು ಇವಾಗ ಇದ್ರ ಮೇಲೆ ಪೈಪಿಂಗ್ ಕೊಡ್ಬೋದು, ಇಲ್ಲ ಲೇಸ್ ಕೊಡ್ಬೋದು. 2 ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವುದು ಈ ಚೆನ್ನಾಗಿರುತ್ತೆ ಅನಿಸುತ್ತೆ ಅದು ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಪೈಪಿಂಗೇ ಕೊಡ್ತಾಯಿದ್ದೀನಿ. ಈ ಕಡೆ ಮೇಲೆ ಪೈಪಿಂಗ್ ಕೊಟ್ಬಿಟ್ಟು ಈ ಕಡೆಗೆ ಲೇಸ್ ಕೊಡ್ತೀನಿ. ಮೇಲ್ಗಡೆ ಪೈಪಿಂಗೇ ಇರಲಿ ಅಂದ್ಬಿಟ್ಟು ಪೈಪಿಂಗೇ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಪೈಪಿಂಗ್ ಕೊಟ್ಕೋಬೇಕು ಫಸ್ಟ್ಗೆ. ಇಲ್ಲ ನೀವು ಇನ್ನೌಟ್ ಮಾಡ್ಕೊಂಬಿಟ್ಟು ಆ ಲೇಸ್ನು ಕೊಟ್ಕೋಬೋದು. ನೀವು ಈ ಕಡೆ ಲೇಸ್ ಹೇಗೆ ಕೊಡ್ತೀವೋ ಆ ಕಡೆನೂ ಲೇಸ್ನೇ ಕೊಟ್ಕೋಬೋದು. ನಾನಿಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಒಂದೊಂದಕ್ಕೆ ಲೇಸು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇದಕ್ಕೆ ಪೈಪಿಂಗ್ ಕೊಡೋಣ ಅನ್ನಿಸ್ತು, ಅದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ. ಈ ರೀತಿ ಪೈಪಿಂಗ್ ನೀಟಾಗಿ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಪೈಪಿಂಗ್ ಸಣ್ಣದಾಗಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಆ ಕಡೆಗೆ ನಾವು ಲೇಸ್ ಕೊಡಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಮಗೂ ಯಾವ್ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ನಾವು ಏನು ಸ್ಟಿಚ್ ಮಾಡ್ತಾ ಇರ್ತೀವೋ ಅದನ್ನೇ ಹಾಕ್ತಾ ಇರ್ತೀವಿ. ನೀವು ಏನಾದರೂ ಒಂದು ಸಜೆಷನ್ ಕೊಟ್ಟರೆ, ಸಪೋರ್ಟ್ ಮಾಡಿದ್ರೆ ನಮಗೂ ಅವಾಗ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಾಡ್ತೀನಿ, ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನಮ್ಮ ಟೈಲರಿಂಗ್ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಸು ಅಂದರೆ ಮಾಮೂಲಿ ಅದ್ರ ಬಗ್ಗೆ ವೀಡಿಯೋನ ಹಾಕಿದ್ದೀನಿ, ನೋಡಿ ಬೇಕಾದರೆ ಒಂದು ಸಲ ನಮ್ಮ ಚಾನಲಲ್ಲಿ. ಈ ರೀತಿ ಮಾಡ್ಕೋಬೇಕು ನೋಡಿ. ಈ ರೀತಿ ಪೈಪಿಂಗ್ ಎಲ್ಲ ಕೊಟ್ಟಾದಮೇಲೆ ಈ ಕಡೆಗೆ ಲೇಸ್ ಕೊಡಬೇಕಾಗುತ್ತೆ ನೀಟಾಗಿ. ಇಲ್ಲೇನು ಸೇಫ್ ಇದೆ ಅದೇ ಸೇಫಲ್ಲಿ ಗೋಲ್ಡ್ ಕಲರ್ ಲೇಸ್ನ ನೀಟಾಗಿ ಈ ಕಡೆ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಆದ್ರೂ ಅದ್ರ ಮೇಲೆ ಕೊಟ್ಟರೆ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಲೇಸ್ ಕೊಡ್ತಾಯಿದ್ದೀನಿ. ಈ ರೀತಿ ಲೇಸ್ನ ನೀಟಾಗಿ ಕೊಡಬೇಕು. ಇಲ್ಲಿ ಮಧ್ಯದಲ್ಲಿ ಜಾಯಿಂಟಿಂಗ್, ಈ ಕಡೆ ಒಂದು ಡಿಸೈನ್, ಈ ಕಡೆ ಒಂದು ಡಿಸೈನ್ ಇರೋದ್ರಿಂದ ಅಲ್ಲಿಗೆ ಮಧ್ಯೆ ಜಾಯಿಂಟ್ ಮಾಡ್ತಾಯಿದ್ದೀನಿ. ಆ ಜಾಯಿಂಟ್ ಮಾಡಿಬಿಟ್ಟು ಇವಾಗ ಈ ಕಡೆನೂ ಹಾಗೇ ಕೊಡಬೇಕು ಲೇಸ್ನ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಕಡೆ ಒಂಥರ ಡಿಸೈನ್, ಇನ್ನೊಂದು ಕಡೆ ಒಂಥರ ಡಿಸೈನ್, ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಮಣಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.